ಗೇರ್ ಸೈಕಲಲ್ಲಿ ಕರೆಕ್ಟಾಗಿ ಗೇರ್ ಬಿದ್ದಿಲ್ಲ ಅಂತಂದರೆ ನಮಗೆ ರೈಡಿಂಗ್ ಸ್ಯಾಟಿಸ್ಫೈ ಆಗಿರಲ್ಲ, ನಮಗೆ ಕಾನ್ಸಂಟ್ರೇಷನ್ ಫುಲ್ ಗೇರ್ ಕಡೆನೇ ಇರುತ್ತೆ, ರೈಡಿಂಗಲ್ಲಿ ಒಂದು ಖುಷಿ ಸಿಗಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ. ಈ ಪ್ರಾಬ್ಲಮನ್ನು ನಾವು ಮನೆಯಲ್ಲೇ ಕೂತು ಸಿಂಪಲ್ ಆಗಿ ಸರಿ ಮಾಡುವಂಥ ಒಂದು ಚಿಕ್ಕ ವಿಡಿಯೋ ಇದು. ಒಳ್ಳೆ ಒಂದು ಇನ್ಫಾರ್ಮೇಷನ್ ಇರುವಂಥ ಈ ವಿಡಿಯೋ, ಎಲ್ಲರೂ ಇದನ್ನು ಕಂಪ್ಲೀಟಾಗಿ ನೋಡಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದೀನಿ. ಚಿಕ್ಕ ಒಂದು ಪ್ರಾಬ್ಲಮ್ ಬಂದಾಗ ನಾವು ವರ್ಕ್ಶಾಪಿಗೆ ಹೋಗೋದು, ಅಲ್ಲಿ ಸುಮಾರು ವೆಯ್ಟ್ ಮಾಡೋದು, ಒಂದೆರಡು ದಿನ ವೆಯ್ಟ್ ಮಾಡಿಸ್ತಾರೆ ಅವರು, ಆ ನಂತರ ಅವರು ಬೇರೆನೆಲ್ಲ ಪ್ರಾಬ್ಲಮ್ ಮಾಡಿಟ್ಟು ಆ ಒಂದು ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡೋದು ಅಂತ ಕಿರಿಕಿರಿ. ಹಾಗೆ ನಾವು ವರ್ಕ್ಶಾಪಿಗೆ ಹೋಗದೇನೆ ಗೇರ್ ಟ್ಯೂನಿಂಗ್ ಯಾವ ಥರ ಮಾಡೋದು ಅಂತೇಳಿ ಕಲ್ತ್ಕೊಳ್ಳೋಣ ಬನ್ನಿ. ಹಲೋ ವ್ಯೂವರ್ಸ್, kcyclo ಪಾಯಿಂಟ್ಸ್ನ ಇವತ್ತಿನ ಒಂದು ಒಳ್ಳೆ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಈ ವಿಡಿಯೋನ ತಡ ಮಾಡದೆ ಶುರು ಮಾಡ್ತಾ ಇದ್ದೇನೆ. ಡೈರೆಕ್ಟ್ ಆಗಿ ವಿಡಿಯೋ ಕಡೆ ಹೋಗೋಣ ಬನ್ನಿ. ಇಲ್ಲಿ ನಾನು ಟೂರ್ನಿ ಗೇರ್ ಸೆಟ್ನ ಟ್ಯೂನಿಂಗ್ ಯಾವ ಥರ ಮಾಡೋದು ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೇನೆ ನಿಮಗೆ. ಒಂದು ಡೀಟೇಲ್ಸ್ ಕೂಡ ಮಿಸ್ ಮಾಡದೆ ಕಂಪ್ಲೀಟ್ ಡೀಟೇಲ್ಸ್, ನಿಮಗೇನೆ ಟ್ಯೂನಿಂಗಲ್ಲಿ ಪ್ರಾಬ್ಲಮ್ ಇದ್ದರೆ ನಿಮಗೇನೆ ಸರಿ ಮಾಡುವಂಥ ಒಂದು ವಿಷಯ, ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯ. ಹಾಗೆ ತಡ ಮಾಡದೆ ಡೀಟೇಲ್ ಕಡೆ ಹೋಗ್ತೀನಿ. ಗೇರ್ ಟ್ಯೂನಿಂಗ್ ಕಲಿಯೋ ಮುಂಚೆ ಕೆಲವೊಂದು ವಿಷಯಗಳನ್ನು ಮೊದಲಾಗಿ ಕಲ್ತ್ಕೊಳ್ಳೋಣ. ನೋಡಿ, ಇದು ಕ್ಯಾಸೆಟ್ ಅಂತಾರೆ, ಹಾಗೆ ಇದನ್ನು ಡಿರೈಲರ್ ಅಂತಾರೆ, ಇದು ಫ್ರಂಟ್ ಶಿಫ್ಟರ್ ಅಂತಾರೆ, ಇದು ಬ್ಯಾಕ್ ಶಿಫ್ಟರ್ ಅಂತೇಳಿ ಅಂತಾರೆ. ಇಲ್ಲಿ ನೋಡಿ, ಈ ಕಾಣುವಂಥದ್ದು ಇದೆಯಲ್ಲ, ಇದು ಬ್ಯಾರಲ್ ಅಡ್ಜಸ್ಟರ್ ಅಂತೇಳಿ. ಬ್ಯಾರಲ್ ಅಡ್ಜಸ್ಟರ್ ಇದನ್ನು ರೈಟ್ ಲೆಫ್ಟ್ ರೊಟೇಟ್ ಮಾಡೋಕ್ಕಾಗುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಈ ಕೇಬಲ್ನ ಟೆನ್ಷನನ್ನು ಅಡ್ಜಸ್ಟ್ ಮಾಡುವಂಥದ್ದು. ಇದೀಗ ನಾನು ಬ್ಯಾಕ್ ಡಿರೈಲರ್ ತೋರಿಸ್ತಾ ಇರುವಂಥದ್ದು. ಇಲ್ಲೊಂದು ಎರಡು ಸ್ಕ್ರೂ ಕಾಣ್ತಾ ಇದೆ ನೋಡಿ, ಇದು ಎಲ್ ಅಂತ ಬರೆದಿದೆ, ಇಲ್ಲಿ ಹೆಚ್ ಅಂತ ಬರೆದಿದೆ. ಚಿಕ್ಕಕ್ಕೆ ನಿಮಗೆ ಕಾಣ್ಬೋದೇನೋ, ವಿಡಿಯೋದಲ್ಲಿ ಝೂಮ್ ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲಿ ಎಲ್ ಅಂತ ಬರೆದಿದೆ, ಈ ಕಡೆ ಹೆಚ್ ಅಂತ ಬರೆದಿದೆ. ಇದರ ಅರ್ಥ ಏನು ಅಂತಂದರೆ, ಎಲ್ ಅಂತಂದರೆ ಲೋ ಲಿಮಿಟ್ ಸ್ಕ್ರೂ ಅಂತೇಳಿ ಇದರದ್ದು, ಇದು ಹೈ ಲಿಮಿಟ್. ಮೂರು ವಿಷಯಗಳನ್ನು ನೀವು ಕಲ್ತ್ಕೊಂಡ್ರಿ ಅಂತೇಳಿ ಅನ್ಕೊಳ್ತಾ ಇದ್ದೀನಿ. ಒಂದು ಬ್ಯಾರಲ್ ಅಡ್ಜಸ್ಟರ್, ಹಾಗೆ ಲೋ ಲಿಮಿಟ್ ಸ್ಕ್ರೂ, ಹೈ ಲಿಮಿಟ್ ಸ್ಕ್ರೂ. ಇಲ್ಲೊಂದು ವಿಷಯ ಇದೆ, ಲೋ ಲಿಮಿಟ್ ಸ್ಕ್ರೂ ಅಲ್ಲಿ ನಾವು ಚಿಕ್ಕ ಗೇರ್ ಅಂದರೆ ದೊಡ್ಡ ಚಕ್ರ, ಬ್ಯಾಕ್ ಸೈಡಲ್ಲಿ ದೊಡ್ಡ ಚಕ್ರ ಚಿಕ್ಕ ಗೇರ್ ಒಂದನೇ ಗೇರು, ಚಿಕ್ಕ ಚಕ್ರ ದೊಡ್ಡ ಗೇರ್ ಏಳನೇ ಗೇರು. ಈ ಲೋ ಲಿಮಿಟ್ ಸ್ಕ್ರೂ ಏನು ಮಾಡುತ್ತೆ ಅಂತಂದರೆ ಚೈನನ್ನು ಒಂದನೇ ಗೇರ್ಗಿಂತಲೂ ಔಟ್ಸೈಡ್ ಅಂದರೆ ರಿಮ್ ಕಡೆಗೆ ಚೈನನ್ ಬರೋದನ್ನು ತಡೆಯುತ್ತೆ, ಲಿಮಿಟ್ ಮಾಡುತ್ತೆ. ಅದೇ ಹೈ ಲಿಮಿಟ್ ಸ್ಕ್ರೂ ಏನು ಮಾಡುತ್ತೆ ಅಂತಂದರೆ ಏಳನೇ ಗೇರ್ಗಿಂತಲೂ ಔಟ್ಸೈಡ್ ಚೈನ್ ಹೋಗದೆ ಇರುವಂಥದ್ದನ್ನು ತಡೆಯುತ್ತೆ. ಡಿರೈಲರ್ ಆ ಕಡೆ ಮೂವ್ ಆಗದೆ ಇರುವ ಹಾಗೆ ತಡೆಯುತ್ತೆ. ಮೈನ್ ಆಗಿ ಲಿಮಿಟ್ ಸ್ಕ್ರೂವಿನ ಉದ್ದೇಶ ಏನು ಅಂತಂದರೆ ಲಿಮಿಟನ್ನು ಸೆಟ್ ಮಾಡುವಂಥದ್ದು. ಡಿರೈಲರ್ನ ಲಿಮಿಟನ್ನು ಸೆಟ್ ಮಾಡುವ ಉದ್ದೇಶ ಕರೆಕ್ಟಾಗಿ ಇಷ್ಟೇ ಇರುವಂಥದ್ದು. ಲೋ ಲಿಮಿಟ್ ಸ್ಕ್ರೂ, ಹೈ ಲಿಮಿಟ್ ಸ್ಕ್ರೂ ಈ ಲಿಮಿಟನ್ನು ಸೆಟ್ ಮಾಡುತ್ತೆ. ಒಂದನೇ ಗೇರ್ನಿಂದ ಏಳನೇ ಗೇರ್ವರೆಗೆ ಮೂಮೆಂಟ್ ಆಗುತ್ತೆ ಅಲ್ಲ, ಅದು ಈ ಟಕ್ 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 ಅಂತೇಳಿ ಮೂವ್ ಆಗುತ್ತೆ. ಆ ಮೂಮೆಂಟನ್ನು ನೀವು ಲಿಮಿಟ್ ಮಾಡುವಂಥ ಉದ್ದೇಶ ಮಾತ್ರ ಈ ಎರಡು ಸ್ಕ್ರೂವಿನ ಉದ್ದೇಶ ಇರುವಂಥದ್ದು. ಈ ಲಿಮಿಟ್ ಸ್ಕ್ರೂ ಅನ್ನೋದು ಡಿರೈಲರಲ್ಲಿ ಎರಡು ಕಡೆನೂ ಇದೆ, ಫ್ರಂಟಲ್ಲೂ ಇದೆ, ಬ್ಯಾಕ್ ಡಿರೈಲರಲ್ಲೂ ಕೂಡ ಇದೆ. ಇದನ್ನು ನೀವು ಯಾವ ಸಂದರ್ಭದಲ್ಲಿ ಮುಟ್ಟಬೇಕು ಅಂದರೆ ಚೈನ್ ಫ್ರೀ ವೀಲಿಂದ ತಪ್ಪಿಕೊಂಡು ಔಟ್ಸೈಡ್ ಬೀಳುತ್ತೆ, ಅಂದರೆ ಚೈನ್ ಬಿದ್ದೋಗುತ್ತೆ ಅಂತ ಅಂದ ಸಂದರ್ಭದಲ್ಲಿ ಮಾತ್ರ ನೋಡಿಕೊಂಡು ಟಚ್ ಮಾಡಿ ಈ ಲಿಮಿಟ್ ಸ್ಕ್ರೂವನ್ನು. ಇನ್ ಕೇಸ್ ಶಿಫ್ಟಿಂಗಲ್ಲಿ ಮಾತ್ರ ಪ್ರಾಬ್ಲಮ್ ಇದೆ ಅಂತ ಅಂದರೆ ನೀವು ಲಿಮಿಟ್ ಸ್ಕ್ರೂ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ನೆಕ್ಸ್ಟ್ ಹೇಳುವಂಥ ವಿಷಯವನ್ನು ಮಾತ್ರ ಥಿಂಕ್ ಮಾಡಿದರೆ ಸಾಕು. ಇಲ್ಲಿ ಒಂದು ಸರಿ ಇರುವಂಥ ಸೈಕಲ್ ಇದೆ, ಅದನ್ನು ನಾನು ಹಾಳು ಮಾಡಿ ಬ್ಯಾರಲ್ ಅಡ್ಜಸ್ಟರನ್ನು ತಿರುಗಿಸಿ ಹಾಳು ಮಾಡಿ ಪುನಃ ಅದನ್ನು ಯಾವ ಥರ ಅಡ್ಜಸ್ಟ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಹಾಗೆ ನಮ್ಮದು ಲಿಮಿಟ್ ಸ್ಕ್ರೂ ಇದೆಯಲ್ಲ ಅದರ ಬಗ್ಗೆ ನಾನು ಏನು ವಿಷಯವನ್ನು ಹೇಳ್ಕೊಡ್ತಾ ಇಲ್ಲ, ಯಾಕಂತಂದರೆ ಲಿಮಿಟ್ ಸ್ಕ್ರೂ ಮುಟ್ಟಕ್ಕೆ ಹೋದರೆ ಅದು ಮತ್ತೆ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗೋದು ಬೇಡ ಅಂತೇಳಿ ನಿಮಗೆ ವಿಷಯ ಅರ್ಥ ಆಯಿತು ಅಂತೇಳಿ ತಿಳ್ಕೊಳ್ತೀನಿ. ಹಾಗೆ ನಿಮ್ಮ ಸೈಕಲಲ್ಲಿ ಚೈನ್ ಔಟ್ಸೈಡ್ ಬೀಳುತ್ತೆ ಅಂತ ಇದ್ದ ಸಂದರ್ಭದಲ್ಲಿ ಮಾತ್ರ ಈ ಲಿಮಿಟ್ ಸ್ಕ್ರೂ ಬಗ್ಗೆ ಥಿಂಕ್ ಮಾಡಿ, ಇಲ್ಲದ ಸಂದರ್ಭದಲ್ಲಿ ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ಇವಾಗ ಸರಿ ಇದೆ ಈ ಸೈಕಲ್. ಇವಾಗ ಇಲ್ಲಿ ಶಿಫ್ಟಿಂಗಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟ್ ಆಗಿದೆ ನೋಡಿ, ನಾಲ್ಕಲ್ಲಿದೆ. ಇವಾಗ ನಾವಿದನ್ನು ಹಾಳು ಮಾಡೋಣ. ಈ ಬ್ಯಾರಲ್ ಅಡ್ಜಸ್ಟರನ್ನು ಫುಲ್ ಡೈರೆಕ್ಷನ್, ಆಂಟಿ ಡೈರೆಕ್ಷನ್ ಅಲ್ಲ, ಡೈರೆಕ್ಷನ್ ಪ್ರದಕ್ಷಿಣೆ ರೂಪದಲ್ಲಿ ತಿರುಗಿಸ್ತಾ ಇದ್ದೇನೆ. ಅಂದರೆ ಈ ಥರ ನಮ್ಮ ಗಡಿಯಾರದ ಮುಳ್ಳು ಯಾವ ಥರ ತಿರುಗುತ್ತೆ ಆ ಥರ ತಿರುಗಿಸ್ತಾ ಇದ್ದೇನೆ. ಇವಾಗ ಏನಾಗುತ್ತೆ ಅಂತ ನೋಡೋಣ. ನೋಡಿ ಇಲ್ಲಿ ಈಗ ಡಿಫ್ರೆನ್ಶಿಯೇಟ್ ಆಯಿತು. ಇವಾಗ
ಚೈನ್ ಕರೆಕ್ಟಾಗಿ ಒಂದರಲ್ಲಿ ಇಲ್ಲ ನೋಡಿ. ಇಲ್ಲಿ ಸೆಕೆಂಡ್ ಗೇರಲ್ಲಿ ಚೈನ್ ಇದೆ, ಆದರೆ ಫ್ರಂಟಲ್ಲಿ ಬಂದಾಗ ಇಲ್ಲಿ ಶಿಫ್ಟರ್ ಒಂದರಲ್ಲೇ ಇದೆ ನೋಡಿ, ಕಾಣ್ತಾ ಇದೆಯಾ? ಇವಾಗ ಇದು ಪ್ರಾಬ್ಲಮ್. ನಾನು ಇವಾಗ ಸೈಕ್ಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ನೋಡಿ, ಒಂದನೇ ಗೇರಲ್ಲಿ ಇದ್ದಾಗ ಸೆಕೆಂಡ್ ಗೇರಲ್ಲಿ ಬೀಳೋದು, ನೆಕ್ಸ್ಟ್ ಸೆಕೆಂಡಲ್ಲಿ ಇದ್ದಾಗ ಥರ್ಡಿಗೆ ಬೀಳೋದು, ಈಗ ಥರ್ಡಲ್ಲಿ ಇದ್ದಾಗ ಫೋರ್ತಿಗೆ ಬೀಳೋದು, ಈ ಥರ ಇದು ಪ್ರಾಬ್ಲಮ್ ಇರುವಂಥದ್ದು. ಇಲ್ಲಿ ನೋಡ್ಬೋದು ನಿಮಗೆ, ಇದು ಫೋರ್ತ್ ಗೇರಲ್ಲಿದೆ, ಸಾರಿ ಇದು ಫಿಫ್ತ್ ಗೇರಲ್ಲಿ ಇದೆ ಇವಾಗ, ಆದರೆ ನಿಮಗೆ ಇಲ್ಲಿ ಶಿಫ್ಟರಲ್ಲಿ 4 ಗೇರ್ ಇದೆ ನೋಡಿ, ಕಾಣ್ತಾ ಇದೆಯಾ? ಇವಾಗ ಸೈಕಲನ್ನು ಹಾಳು ಮಾಡಿ ಆಯಿತು. ಇನ್ನು ಇದನ್ನು ನಾವು ಸರಿ ಮಾಡೋದು ಯಾವ ಥರ ಅಂತೇಳಿ ನೋಡೋಣ. ಇಲ್ಲಿ ನಾನು ಟೂರ್ನಿ ಡಿರೇಲರ್ ಬಗ್ಗೆ ಹೇಳ್ತಾ ಇದ್ದೀನಿ. ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೇನೆ. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಗಡಿಯಾರದ ಉಲ್ಟ, ಗಡಿಯಾರ ಏನು ಮುಳ್ಳು ಹೀಗಡೆ ತಿರುಗುತ್ತೆ ಅದರ ಉಲ್ಟ ಸೈಡ್ ಆ್ಯಂಟಿ ಕ್ಲಾಕ್ ವೈಸ್. ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿದರೆ ಡಿರೇಲರ್ ಲೆಫ್ಟ್ ಸೈಡಿಗೆ ಮೂವ್ ಆಗುತ್ತೆ. ನಮ್ಮ ಕೇಬಲ್ನ ಟೆಂಪರ್ ಇದೆಯಲ್ಲ, ಅದು ಲೆಫ್ಟ್ ಸೈಡಿಗೆ ಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಡೈರೆಕ್ಷನ್ ರೂಪದಲ್ಲಿ ತಿರುಗಿಸಿದರೆ, ನಾವು ಕರೆಕ್ಟ್ ಕ್ಲಾಕ್ ವೈಸ್ ತಿರುಗಿಸಿದರೆ ಅದು ರೈಟ್ ಸೈಡಿಗೆ ಮೂವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಸೈಕಲ್ನ ಚೈನ್ ಯಾವ ಕಡೆಗೆ ಹೋಗಬೇಕು ಅನ್ನೋದರ ಮೇಲೆಗೆ ನೀವು ಅದನ್ನು ತಿರುಗಿಸಿದರೆ ಆಯಿತು. ಆಗ ನಾನು ಕೆಳಗೆ ಮಾಡಿರುವಂಥ ಚೈನನ್ನು ನೋಡಿ, ನಾನು ಇನ್ನು ಮೇಲ್ಗಡೆ ಮಾಡ್ತಾ ಇದ್ದೇನೆ, ಅಂದರೆ ಡೌನ್ವರ್ಡ್. 5 4 3 2 1 ಅಂತೇಳಿ ಮಾಡ್ತೀನಿ ನೋಡಿ. ಈಗ ಬೀಳ್ತಾ ಇಲ್ಲ, ನೆಕ್ಸ್ಟ್ ಜಂಪ್ ಆಯಿತು. ಇವಾಗ ಇಲ್ಲಿ 2ರಲ್ಲಿದೆ, ಅಲ್ಲಿ 4ರಲ್ಲಿದೆ ನೋಡಿ, ನೆಕ್ಸ್ಟ್ 1ರಲ್ಲಿದೆ, ಹಾಗಾದರೆ ಬೀಳ್ತಾ ಇಲ್ಲ ನೋಡಿ. ಸೆಕೆಂಡ್ವರೆಗೆ ಬಿತ್ತು, ನೆಕ್ಸ್ಟ್ ಮೊಮೆಂಟ್ ಆಗ್ತಾ ಇಲ್ಲ. ಈ ಥರ ಇದ್ದಾಗ ಇಲ್ಲಿ ಸೆಕೆಂಡಲ್ಲಿದೆ, ಇಲ್ಲಿ 1ರಲ್ಲಿದೆ, ಫಸ್ಟಲ್ಲಿದೆ ನೋಡಿ. ಇವಾಗ ಬ್ಯಾರಲ್ ಅಡ್ಜಸ್ಟರನ್ನು ತಿರುಗಿಸೋಣ ಈ ಕಡೆಗೆ, ಐ ಮೀನ್ ಆ್ಯಂಟಿ ಕ್ಲಾಕ್ ವೈಸ್, ಈ ಥರ ತಿರುಗಿಸೋಣ. ಇವಾಗ ಬೀಳುತ್ತಾ ಅಂತೇಳಿ ನೋಡೋಣ. ಇಲ್ಲ, ಬೀಳ್ತಾ ಇಲ್ಲ. ಕೆಲವೊಮ್ಮೆ ಸೈಕಲ್ ಸ್ಟ್ರೈಟ್ ಇರಬೇಕಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ತಾ ಇದ್ದೆ. ಯಾವುದೋ ಒಂದು ಸಣ್ಣ ಒಂದು ಮೊಮೆಂಟಲ್ಲಿ ಅದು ಜಂಪ್ ಆಯಿತು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಈಗ 1ರಲ್ಲಿದೆ, ಇಲ್ಲೂ 1ರಲ್ಲಿದೆ. ಜಂಪ್ ಮಾಡಿಸೋಣ. ಇಲ್ಲಿ ಇವಾಗ 1ರಲ್ಲಿದೆ, ಶಿಫ್ಟರ್ ಕೂಡ 1ರಲ್ಲಿದೆ ನೋಡಿ. ಇವಾಗ 2ರಲ್ಲಿ ಬಿತ್ತು. ಇವಾಗ ಅಲ್ಲಿ ಏನು ಚೇಂಜಸ್ ಮಾಡಿಲ್ಲ ನಾನು, ಇಲ್ಲೇ ಚೇಂಜಸ್ ಮಾಡಿರುವಂಥದ್ದು. ಇನ್ನಿದು 1ಕ್ಕೆ ಬೀಳುವಷ್ಟು ಟೈಮ್ ನೀವು ತಿರುಗಿಸ್ಬೇಕು ಇದನ್ನು. ಯಾವುದೊಂದು ಸಣ್ಣ ಮೊಮೆಂಟಲ್ಲಿ 1ನೇ ಗೇರಿಗೆ ಬೀಳುತ್ತೆ, ಬಿತ್ತು. ಇವಾಗ ಇದು ಸರಿ ಆಯಿತು. ಇವಾಗ ಎಲ್ಲ ಚೈನ್ ಜಂಪ್ ಆಗುತ್ತಾ ಅಂತೇಳಿ ನೋಡೋಣ. ಸೆಕೆಂಡ್, ಥರ್ಡ್, ಫೋರ್ತಲ್ಲಿ ಸಣ್ಣ ಡಿಲೇ ಇಲ್ಲ, ಬೀಳ್ತದೆ. ನೆಕ್ಸ್ಟ್ 5th, 6th, 7th ಎಲ್ಲ ಗೇರಿಗೆ ಜಂಪ್ ಆಗ್ತಾ ಇದೆ. 5th, 6th ಕರೆಕ್ಟಾಗಿ ಬಿತ್ತು. ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನಂತಂದ್ರೆ, ನೀವು ಈ ತರ ಗೇರ್ ಬ್ಯಾಕ್ ಸೈಡ್ ಡಿರೇಲರ್ ಸೆಟ್ ಮಾಡಬೇಕಾದ್ರೆ ಇದು
ಸೆಕೆಂಡಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಚೈನ್ ಆ ಕಡೆ ಈ ಕಡೆ ಮೂವ್ ಆಗಬಾರ್ದು ಅಂತೇಳಿ. ಅಂದರೆ ನೀವೀಗ ಫಸ್ಟಲ್ಲಿ ಇಟ್ಟರೆ ತುಂಬ ಕ್ರೋಸ್ ಆಗಿ ಚೈನ್ ರನ್ ಆಗುತ್ತೆ. ಈಗ ಥರ್ಡಲ್ಲಿ ಇಟ್ಟರು ಹಾಗೆ ಹಾಗೆ ಮಧ್ಯದಲ್ಲಿಟ್ಟರೆ ಚೈನ್ ಆ ಕಡೆ ಈ ಕಡೆ ಬೆಂಡ್ ಮಾಡೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಆಗ ನೀವು ಕೇಳ್ಬೋದು, ಫ್ರಂಟ್ ಡಿರೇಲರ್ ಅಡ್ಜಸ್ಟ್ ಮಾಡೋಕ್ಕೆ ಬ್ಯಾರಲ್ ಅಡ್ಜಸ್ಟರ್ ಇಲ್ವಾ ಅಂತೇಳಿ. ಫ್ರಂಟಲ್ಲಿ ಇದೆ, ಬನ್ನಿ ಹೇಳ್ಕೊಡ್ತೀನಿ. ಫ್ರಂಟ್ ಗೇರನ್ನು ಹಾಳು ಮಾಡಿ ಎಲ್ಲ ನಾನು ತೋರಿಸ್ತಾ ಇಲ್ಲ, ಆದರೆ ಬ್ಯಾರಲ್ ಅಡ್ಜಸ್ಟರ್ ಇಲ್ಲಿರುವಂಥದ್ದು ಫ್ರಂಟಲ್ಲಿ. ಇದು ಬ್ಯಾರಲ್ ಅಡ್ಜಸ್ಟರ್ ನೋಡಿ, ಬ್ಯಾರಲ್ ಅಡ್ಜಸ್ಟರ್ ಇದನ್ನು ನೀವು ಡೈರೆಕ್ಷನ್ ಹಾಗೂ ಆಂಟಿ ಡೈರೆಕ್ಷನ್ ರೂಪದಲ್ಲಿ ರೊಟೇಟ್ ಮಾಡಬಹುದು. ಇಲ್ಲಿ ಫ್ರಂಟ್ ಡಿರೇಲರ್ ಅಲ್ಲೂ ಕೂಡ ಇದೇ ತರ ಲೋ ಲಿಮಿಟ್ ಸ್ಕ್ರೂ ಇದೆ, ಹೈ ಲಿಮಿಟ್ ಸ್ಕ್ರೂ ಇದೆ. ಇದದು ನೋಡಿ, ಇಲ್ಲಿ ಬರ್ಕೊಂಡಿದೆ ಚಿಕ್ಕಕ್ಕೆ, ಹೈ ಅಂಡ್ ಲೋ ಕಾಣ್ತಾ ಇದೆಯಲ್ಲ. ಫ್ರಂಟ್ ಡಿರೇಲರ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತೇಳಿ ತಿಳ್ಕೊಂಡು ಫ್ರಂಟ್ ಇರುವಂಥ ಬ್ಯಾರಲ್ ಅಡ್ಜಸ್ಟರ್ ಅನ್ನು ರೊಟೇಟ್ ಮಾಡಿ ಚೆಕ್ ಮಾಡಿ. ನೀವು ಸೈಕ್ಲಿಂಗ್ ಮಾಡ್ತಾನೆ ರೊಟೇಟ್ ಮಾಡ್ಬೋದು, ಫ್ರಂಟನ್ನು ಸೈಕ್ಲಿಂಗ್ ಮಾಡ್ತಾನೆ ರೊಟೇಟ್ ಮಾಡೋಕ್ಕಾಗುತ್ತೆ. ಆದರೆ ತುಂಬ ರೊಟೇಟ್ ಮಾಡಬೇಡಿ, ಫ್ರಂಟ್ ಚೈನ್ ಬಿದ್ದೋಗುತ್ತೆ ಕೆಳಗಡೆ. ಲಿಮಿಟ್ ಸ್ಕ್ರೂ ಇದು ಏನಾದ್ರು ಪ್ರಾಬ್ಲಮ್ ಇದ್ದರೆ ಚೈನ್ ಬಿದ್ದೋಗೋಕ್ಕೆ ಚಾನ್ಸ್ ಇದೆ, ಕೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬ್ಯಾರಲ್ ಅಡ್ಜಸ್ಟರ್ ಯೂಸ್ ಮಾಡಿಕೊಂಡು ಗೇರ್ ಟ್ಯೂನಿಂಗ್ ಮಾಡೋದನ್ನು ಚೆನ್ನಾಗಿ ಕಲ್ತ್ಕೊಂಡೆವು ಈ ವಿಡಿಯೋದಲ್ಲಿ. ಇನ್ನೊಂದು ವಿಷಯ ಏನಂತಂದರೆ, ಇಷ್ಟು ಮಾಡಿ ಕೂಡ ಗೇರ್ ಕರೆಕ್ಟಾಗಿ ಶಿಫ್ಟ್ ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ಶಿಫ್ಟರಲ್ಲಿ ಪ್ರಾಬ್ಲಮ್ ಇರ್ಬೋದು. ಅದೇ ಡಿರೈಲರ್, ಬ್ಯಾಕ್ ಡಿರೈಲರ್ ಕೂರಿಸಿರುವಂತಹ ಸಣ್ಣ ಒಂದು ಆ್ಯಂಗರ್ ಇದೆಯಲ್ಲ, ಬೇರೆ ವಿಡಿಯೋಗಳಲ್ಲಿ ನಾನು ಇದನ್ನು ಹೇಳಿದ್ದೀನಿ, ಅದರ ಸಣ್ಣ ಒಂದು ವೇರಿಯೇಷನ್, ಆ ಕಡೆ ಈ ಕಡೆ ಶೇಕಿಂಗ್ ಆಗಿದ್ದರೆ ನಿಮ್ಮ ಗೇರ್ ಕರೆಕ್ಟಾಗಿ ಯಾವತ್ತೂ ಪ್ರಾಪರಾಗಿ ಬೀಳಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ. ನಾನು ಆ ಹ್ಯಾಂಗರನ್ನು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಈ ಪೋರ್ಷನ್ನ ಈ ಕಡೆ ಇರುವಂಥದ್ದು ಡಿರೈಲರ್, ಇಲ್ಲಿ ಬ್ಲ್ಯಾಕ್ ಆಗಿ ಕಾಣ್ತಾ ಇದೆಯಲ್ಲ ನೋಡಿ, ಇಷ್ಟು ಚಿಕ್ಕ ಒಂದು ವಸ್ತು, ಇದು ಆ್ಯಂಗರ್, ನಾನು ಹೇಳಿರುವ ಆ್ಯಂಗರ್ ಇದು ಇಲ್ಲಿಂದ ಇಲ್ಲಿ ತನಕ ಇದೆ. ಈ ಸೈಕಲಲ್ಲಿ ಈ ಆ್ಯಂಗರ್ ಬೆಂಡ್ ಇದ್ದರೆ ಇದನ್ನು ಚೇಂಜ್ ಮಾಡೋಕ್ಕಾಗುತ್ತೆ. ಕೆಲವೊಂದು ಸೈಕಲಲ್ಲಿ ಈ ಆ್ಯಂಗರ್ ಇನ್ಬಿಲ್ಟ್ ಆಗಿ ಬರುತ್ತೆ, ಈ ಬಾಡಿಯಲ್ಲೇ ಬರುತ್ತೆ. ಆಗ ನಿಮಗೆ ಈ ಆ್ಯಂಗರನ್ನು ಏನು ಮಾಡೋಕ್ಕಾಗಲ್ಲ. ಇನ್ ಕೇಸ್ ಕಟ್ಟಿಂಗ್ ಪ್ಲೇಯರ್, ಲೇತ್ ಹಾಗೇನಾದರೂ ಯೂಸ್ ಮಾಡಿಕೊಂಡು, ಅಂಥ ಒಂದು ಫೆಸಿಲಿಟಿಯನ್ನು ಯೂಸ್ ಮಾಡಿಕೊಂಡು ಈ ಬೆಂಡನ್ನು ತೆಗಿಬೋದು. ಇದೆಲ್ಲ ಬೆಂಡ್ ಆಗೋದು ಯಾವಾಗ ಅಂದರೆ, ಒಂದು ಬಲವಂತವಾದ ಏಟು ಇದಕ್ಕೆ ಬಿದ್ದಾಗ ಅಥವಾ ಸೈಕಲ್ ಬಿದ್ದಾಗ ಆಗೆಲ್ಲ ಇದು ಡ್ಯಾಮೇಜ್ ಆಗುತ್ತೆ. ಅಥವಾ ಚೈನ್ ಕಟ್ಟಾಗಿ ಡಿರೇಲರನ್ನು ಎಳ್ಕೊಂಡು ಬಂದಾಗ ಆವಾಗೆಲ್ಲ ಡಿರೇಲರ್ ಬೆಂಡ್ ಆಗೋಕ್ಕೆ ಚಾನ್ಸ್ ಇದೆ. ಇದೆಲ್ಲ ನಿಮ್ಮ ಗಮನಕ್ಕೆ ತರ್ತೀನಿ. ಯಾಕಂತಂದರೆ ಸುಮ್ಮನೆ ನೀವು ಒಂದು ಗ್ಯಾರೇಜ್ಗೆ ತಗೊಂಡೋಗಿ ಸೈಕಲನ್ನು ಒಂದು 5-6 ದಿನ ಇಡಬೇಡಿ, ನೀವೇ ಸರಿ ಮಾಡಿ. ಈಗ ಒಂದೊಳ್ಳೆ ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಕ್ಕೆ ಬಯಸ್ತೇನೆ. ಡಿರೇಲರ್ನ ಜೊತೆಗೆ 2 ಜಾಕಿ ವೀಲ್ ಅಂತೇಳಿದೆ. ಆ ಜಾಕಿ ವೀಲು ಸವೆದ್ರೂ ಕೂಡ ನಿಮ್ಮ ಗೇರ್ ಶಿಫ್ಟಿಂಗಲ್ಲಿ ಡಿಲೇ ಬರ್ಬೋದು ಅಂತೇಳಿ ಹೇಳ್ತಾ ಇದ್ದೇನೆ. ಜಾಕಿ ವೀಲನ್ನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. 2 ವೀಲ್ ಏನಿದೆ, ಇಲ್ಲೊಂದು ಇಲ್ಲೊಂದು, ಈ 2 ವೀಲನ್ನು ಜಾಕಿ ವೀಲ್ ಅಂತೇಳಿ ಕರೀತಾರೆ. ಈ ವೀಲು ಸವೆದಿದ್ರೂ ಹಾಗೆ ನಿಮ್ಮ ಗೇರ್ ಶಿಫ್ಟಿಂಗಲ್ಲಿ ಡಿಲೇ ಕಾಣಿಸ್ಬೋದು. ಹಾಗೆ ಈ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ಇನ್ಫಾರ್ಮೇಷನ್ ಜೊತೆ ಮತ್ತೆ ನಿಮ್ಮನ್ನು ಭೇಟಿಯಾಗುವವರೆಗೆ kcyclo ಪಾಯಿಂಟ್ಸ್ನಿಂದ ಹರ್ಷ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್. ಬಾಯ್.